ಆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಬಿಗ್ ಅಪ್ಡೇಟನ್ನು ಹೇಳ್ತಾ ಇದ್ದೀನಿ. ಅಂದರೆ ಮಧು ಬಂಗಾರಪ್ಪ ಅವರು ಕಲಬುರಗಿಯಲ್ಲಿ ಏನು ಸ್ಟೇಟ್ಮೆಂಟ್ ಅಂದರೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಏನನ್ನು ಹೇಳಿದ್ರು ಅಂತ ಹೇಳ್ಕೊಂಡು ಅಬೌಟ್ ದೀಸ್ ರೆಕ್ರೂಟ್ಮೆಂಟ್ ಬಗ್ಗೆ ಅಂತ ಒಂದು ಅಪ್ಡೇಟನ್ನು ತಿಳಿಸ್ತಾ ಇದ್ದೀನಿ. ನೋಡಿ, 2026 ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದರೆ HSTR ಆಗಿರ್ಬೋದು, GPSTR ಅಂದು ಕಾಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದು ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಸೊ ಮಧು ಬಂಗಾರಪ್ಪ ಅವರು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಆಗಬಹುದು ಅಂತ ಹೇಳ್ತೇನೆ. ಇದಕ್ಕೊಂದು ಕ್ಲಾರಿಟಿಯನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ. ನೋಡಿ, ಕಲಬುರಗಿಯಲ್ಲಿ ಮಾತಾಡಿ ಏನಂತ ಹೇಳಿದ್ದಾರೆ ಅಂತ ಹೇಳ್ಕೊಂಡು, ಸ್ಕೂಲ್ ಎಜುಕೇಷನ್ and literacy minister Madhu Bangarappa has stated that the state is currently facing shortage of around 51,000 to 52,000 ಟೀಚರ್ಸ್ ಅಂತ ಹೇಳಿದ್ದಾರೆ. 51,000ರಿಂದ 52,000 ಟೀಚರ್ಸ್ಗಳ ಕೊರತೆ ಇದೆ. ಹಾಗೆ ಪ್ರೆಸ್ ಕಾನ್ಫರೆನ್ಸ್ನ ಅಡ್ರೆಸ್ ಮಾಡ್ತಾ ಪಂಚಾಯತ್ ಹಾಲಲ್ಲಿ ಏನಂತ ಹೇಳಿದ್ದಾರೆ ನೋಡಿ. 13,000 ಟೀಚರ್ಸ್ನ ಆಲ್ರೆಡಿ ಹ್ಯಾಸ್ ಬೀನ್ ಕಂಪ್ಲೀಟೆಡ್ ಅಂತ ಹೇಳಿದ್ದಾರೆ. ಹಾಗೆ ಹಿ added that decision has been taken to fill nearly 80% of ಟೀಚರ್ಸ್ ವೇಕೆನ್ಸೀಸ್ ಇನ್ ಕಲ್ಯಾಣ ಕರ್ನಾಟಕದಲ್ಲಿ ತುಂಬ ಕೊರತೆ ಇರೋದ್ರಿಂದ 80% ಅಷ್ಟು ಟೀಚರ್ಸ್ ವೇಕೆನ್ಸಿಯನ್ನು ಫಿಲ್ ಮಾಡ್ತೀವಿ ಅಂತ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದೆ ನೋಡಿ. Order has been issued for recruitment of 5,800 teachers through TET examination. ನೋಡಿ, ಆರ್ಡರ್ ಹ್ಯಾಸ್ ಬೀನ್ ಇಶ್ಯೂಡ್ ಅಂತ ಹೇಳಿದ್ದಾರೆ. ಇಶ್ಯೂಡ್ ಫಾರ್ ರೆಕ್ರೂಟ್ಮೆಂಟ್ ಆಫ್ 5,800 ಟೀಚರ್ಸ್ ಥ್ರೂ TET ಎಕ್ಸಾಮಿನೇಷನ್. ಯಾರ್ಯಾರು TET ಬರೆದು ಪಾಸಾಗಿ GPSTR ಬರೆದು ಪಾಸ್ ಆಗ್ತಾರಲ್ವ, ಅವ್ರದ್ದು ಒಟ್ಟು ಟೋಟಲು 5,800 ಟೀಚರ್ಸ್ನ ತೊಗೊತೀವಿ. ಮೀನ್ ವೈಲ್ ಹಾಗೆ ವೈಲ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಫಾರ್ ಅನದರ್ 5,000 ಪೋಸ್ಟ್ ಈಸ್ ಕರೆಂಟ್ಲಿ ಅಂಡರ್ ವೇ. 5,000 ಪೋಸ್ಟ್ ಕೂಡ ಅನದರ್ 5,000 ಪೋಸ್ಟ್ ಕೂಡ ರೆಕ್ರೂಟ್ಮೆಂಟ್ ಮಾಡೋ ಪ್ರೋಸೆಸ್ ಕೂಡ ಅಂಡರ್ ವೇ ಇದೆ ಅಂತ ಬರ್ತಾ ಇದೆ ಅಂತ ಕೂಡ ಇಲ್ಲಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡಿ, ಹಿ ಅಶ್ಯೂರ್ಡ್ ದಟ್ 100% ಆಫ್ ರೆಕ್ರೂಟ್ಮೆಂಟ್ ವಿಲ್ ಬಿ ಕಂಪ್ಲೀಟೆಡ್ ಬಿಫೋರ್ ದಿ ಸ್ಟಾರ್ಟ್ ಆಫ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತ ಕೊಟ್ಟಿದ್ದಾರೆ. 100% ರೆಕ್ರೂಟ್ಮೆಂಟ್ ಆಗತ್ತೆ ಬಿಫೋರ್ ಸ್ಟಾರ್ಟಿಂಗ್ ಆಫ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತ ಕೂಡ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಹಲವಾರು ಸ್ಟೇಟ್ಮೆಂಟ್ಗಳನ್ನು ಮಧು ಬಂಗಾರಪ್ಪ ಅವರು ರೆಕ್ರೂಟ್ಮೆಂಟ್ ಬಗ್ಗೆ ಕೊಡ್ತಾನೇ ಇದ್ದಾರೆ. ಸೊ 2026ಅಲ್ಲಿ ರೆಕ್ರೂಟ್ಮೆಂಟ್ ಆಗತ್ತೆ. ಸೊ ನೀವು ಯಾವುದೇ ರೀತಿಯ ಬೇರೆ ಆಲೋಚನೆಯೂ ಆಗುತ್ತೋ ಆಗಲ್ವೋ ಅಂತ ಹೇಳಿದೆ, ನೀವು ಆದಷ್ಟು ಪ್ರಿಪ್ರೇಷನ್ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಯಾರಿಗೆ ಇನ್ಫಾರ್ಮೇಷನ್ ಅಗತ್ಯ ಇದೆಯೋ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.